ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವೆಲ್ಲ ಬಂದು ನಮಗೆ ಸಹಾಯ ಮಾಡಿದ್ದು ತುಂಬಾ ಸಂತೋಷ ಆಯ್ತು. ಮದ್ವೆಗೆ ಮರಿದೆ ಎಲ್ಲರೂ ಬರಬೇಕು. ಗೊತ್ತಲ್ಲ ಆಯ್ತು ಕಣೆ, ಅದೆಲ್ಲ ಲಿಸ್ಟ್ ಈಗ. ಯಾವುದು? ಇದು ಛತ್ರಕ್ಕೆ 30,000 ರೂಪಾಯಿ, ಆಮೇಲೆ ಪೂಜಾರರಿಗೆ ಅವ್ರಿಗೊಂದು 5,000 ರೂಪಾಯಿ, ಅಡಿಗೆ ಭಟ್ರದೊಂದು 20,000 ರೂಪಾಯಿ ಹೇಳಿದ್ದಾರೆ, ಆಮೇಲೆ ಹೂವಿನ ಅಲಂಕಾರ ಅವನು 15,000 ರೂಪಾಯಿ ಕೇಳ್ದ. ಕೊಡೋಣ. ಆಮೇಲೆ ಈಗ ತಕ್ಷಣಕ್ಕೆ ಸಣ್ಣ ಪುಟ್ಟ ಖರ್ಚಿಗೆ ಒಂದು 10,000 ರೂಪಾಯಿ ಇಟ್ಕೊಂಡ್ರೆ ಕೆಲಸ ಮುಗಿಯಿತು. ಅಲ್ಲ, ಗಂಡ ಹೆಂಡತಿ ದುಡ್ಡಿಲ್ಲ ಅಂತೇಳಿ ಎಷ್ಟೊಂದು ದುಡ್ಡನ್ನ ಕೂಡಿಟ್ಟಿದ್ದೀರಾ. ಮತ್ತೆ ನಾವು ಹೆಣ್ಣೆತ್ತವ್ರ ಕಣೆ, ನಮ್ಮ ಹತ್ರ ಇದೆ ಅಂತ ದರ್ಬಾರ್ ಮಾಡಕ್ಕಾಗತ್ತಾ? ಕಾಸು ಕೂಡ್ಸಿದ್ರೇನೆ ಕಂಕಣ ಕೂಡ್ ಬಂದಾಗ ಮದ್ವೆ ಅಂತ ಮಾಡ್ಸೋದು. ಗೊತ್ತಲ್ಲ, ನಾವು ಅರ್ಧ ಹೊಟ್ಟೆ ಊಟ ಮಾಡಿದ್ರು ಪರವಾಗಿಲ್ಲ, ರೂಪನ್ ಮದ್ವೆ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ಬೇಕು ಕಣೆ. ಏ ರೂಪಾ, ಹೊಟ್ಟೆ ನೋವು ಹೇಗಿದ್ಯಾ? ಡಾಕ್ಟರ್ ಏನಂದ್ರೆ? ಹಾ, ಗಂಡನ್ ಪ್ರೀತಿ ಕೊಡ್ಸ್ರೆ ಎಲ್ಲ ಸರಿ ಹೋಗತ್ತೆ ಅಂದ್ರು ಲವ್ ಡಾಕ್ಟ್ರು. ಅಲ್ಲ, ಮದ್ವೆ ಹೆಣ್ಣಿನ ಲಕ್ಷಣನೇನ್ರಿ ಅದು? ಅವರೆಲ್ಲ ಮಾತಾಡಿಸ್ತಾ ಇದ್ದಾರೆ, ಯಾರ ಹತ್ರನು ಮಾತಾಡದೆ ಮುಖ ಸಿಡಿಸ್ಕೊಂಡು ಹೋಗ್ತಿದ್ದಾಳಲ್ಲ. ಅದು ಮುಖ ಕಟ್ಕೊಂಡು ಹೋಗಿರೋದಲ್ಲ ಅಮ್ಮ, 3 ಗಂಟೆ ಹಾಕೊಂಡ ಮಾತಾಡ್ಸ್ಕೊಂಡ್ ಬಂದ್ಲಲ್ವಾ, ಅದಕ್ಕೆ ನಾಚ್ಕೊಂಡ್ ಹೊಟ್ಟೋದ್ಲು. ಅಳಿಯಂದ್ರನ್ನ ಮೀಟ್ ಮಾಡಕ್ ಹೋಗಿದ್ರೇನ್ರೆ? ಮತ್ತೆ ಹೊಟ್ಟೆ ನೋವು ಒಂದಿಲ್ಲಿ? ಹಾ, ನಿಜ ಹೇಳಿದ್ರೆ ಬಿಡ್ತಿದ್ರಾ? ಹಸಿ ಮೈ ಬಿಸಿ ಮೈ ಅಂತ ತಲೆ ತಿಂತಿದ್ರಿ. ಅಕ್ಕ ನನ್ನ ಹತ್ರ ಬಂದು ನಮ್ ಹುಡ್ಗನ್ ನೋಡ್ಬೇಕನ್ಸ್ತಿದೆ, ಮಾತಾಡ್ಬೇಕನ್ಸ್ತಿದೆ, ಈಸ್ ಕರ್ಕೊಂಡು ಹೋಗು ಅಂತ ಕೈ ಕಾಲು ಇಟ್ಕೊಂಡ್ಲು. ಅದಕ್ಕೆ ಸುಳ್ಳು ಹೇಳಿ ಕರ್ಕೊಂಡು ಹೋದೆ, ಸಾರಿ. ಹಾಗಾದ್ರೆ ರೂಪನ್ಗೆ ಆ ಹುಡುಗ ಇಷ್ಟ ಆಗಿದೆನಾ? ಪ್ರಾಣ ಬಿಡ್ತಾಳೆ. ಮತ್ತೆ ಹೆಣ್ಣು ನೋಡಕ್ ಬಂದಿನ ಯಾಕೆ ಹಾಗಾಡ್ತಿದ್ಲು? ಪೊಲೀಸಪ್ಪ, ಸಡನ್ ಆಗಿ ಹೆಣ್ಣು ನೋಡಕ್ ಬರ್ತಿದ್ದೀನಿ ಅಂದ್ರೆ ಯಾರಿಗಾದ್ರೂ ಭಯ ಆಗಲ್ವಾ? ಹುಡುಗನ್ ನೋಡಿದ ತಕ್ಷಣ ಎಲ್ಲ ಸರಿ ಹೊಟ್ಟೋಯ್ತು. ನೀನ್ ತಲೆನೇ ಕೆಡ್ಸ್ಕೋಬೇಡ, ಅಕ್ಕ ಖುಷಿಯಾಗಿದ್ದಾಳೆ. ಸತ್ಯ, ನನ್ನ ಮನ್ಸಿಗೆ ಈಗೊಂದ್ ಸ್ವಲ್ಪ ನೆಮ್ಮದಿ ಆಯ್ತು ನೋಡಿ. ಅಯ್ಯಯ್ಯೋ ಪೊಲೀಸಪ್ಪ, ನಾನ್ ಮರ್ತೇ ಬಿಟ್ಟಿದ್ದೆ. ಪ್ರಿಂಟಿಂಗ್ ಪ್ರೆಸ್ ಪ್ರಸಾದನ್ನ ನಮ್ಗೆ ಇನ್ವಿಟೇಷನ್ ಕೊಟ್ಟಿದ್ರು, ಹೋಗಿ ತಗೊಂಡ್ಬಿಡ್ತೀನಿ ಆಯ್ತಾ? ಗುರೂಜಿ, ನಮ್ಮ ಚಿರು ನಮ್ಮ ಮದುವೆ ಆಗೋ ಹುಡುಗಿ ಜಗತ್ತಲ್ಲೇ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ಬೇಕು. ಚಿರಂಜೀವಿ ರಾಜಶ್ರೀ ಚಿರಾಗ್ ಮತ್ತು ಚಿರಂಜೀವಿ ಸೌಭಾಗ್ಯವತಿ ರೂಪಾ. ನಮ್ ಚಿರು ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಮುಖದಲ್ಲಿ ಇರ್ಬೇಕಾಗಿರೋದು ಕಲೆ ಕಳೆ. ಇನ್ನು 3 ದಿನದಲ್ಲಿ ಗುರೂಜಿ ನೋಡಿರೋ ಮುಹೂರ್ತದಲ್ಲೇ ನಮ್ ಚಿರು ಮದ್ವೆ ನಡೆಯುತ್ತೆ. ತಾವೇ ದೊಡ್ಡ ವಿದ್ವಾಂಸರು ಅಂತ ಮೆರಿತಾ ಇರೋ ಈ ಗುರೂಜಿ ಜ್ಯೋತಿಷ್ಯನ ಸುಳ್ಳು ಮಾಡ್ತಾರೆ. ಗುರೂಜಿ ಫೋನ್. ಹರಿ ಓಂ. ಜೋಗೇಶ್ವರ ಗುರುಗಳೇ, ಮದುವೆ ಇನ್ವಿಟೇಷನ್ ಬಂತು ಅಂತ ಗೊತ್ತಾಯ್ತು. ಸೌಂದರ್ಯ ಪಾದುಕೆಗಳು ಯಾವಾಗ ಬರುತ್ತೆ? ಯಾರು? ನಾನ್ ಯಾರು ಅನ್ನೋದಿರ್ಲಿ, 3 ದಿನದಲ್ಲಿ ಮುಖದ ಮೇಲೆ ಒಂದೇ ಒಂದು ಕಲೆ ಇಲ್ದಿರೋ ಹುಡುಗಿನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ಲಲ್ಲ ಸೌಂದರ್ಯ. ಇಲ್ಲ ಅಂದ್ರೆ ನಿಮ್ಮ ಪಾದುಕೆನ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡ್ತೀನಿ ಅಂತ ಹೇಳಿದ್ಲು. ಈಗ ಅವಳು ಮಾಡ್ತಿದ್ದಾಳೆ ಅಂದ್ರೆ ಆ ಕೆಲಸ ಈಗ ನೀವು ಮಾಡ್ಬೇಕಲ್ಲ. ಮುಚ್ಚಬಾಯ್ ಅವಿವೇಕಿ, ಅತಿಯಾಗಿ ಮಾತಾಡಬೇಡ. ನಾನು ಅತಿಯಾಗಿ ಮಾತಾಡ್ತಿಲ್ಲ ಗುರುಗಳೇ. ಒಂದ್ಸಲ ಸೌಂದರ್ಯ ನಿಮ್ ಮುಂದೆ ಏನ್ ಮಾತಾಡಲು ನೆನಪಿಸ್ಕೊಳ್ಳಿ. ಏನೇ ಆದ್ರೂ ಒಂದು ಹೆಣ್ಣಿನ ಮುಂದೆ ನೀವು ಸೋಲ್ಬೇಕಾಗತ್ತಲ್ಲ.
ನಿಮ್ಮ ಮಗಳು ಅಷ್ಟೊಂದು ಇಷ್ಟಪಡ್ತಾ ಇದ್ದಿದ್ದು ಹುಡುಗ ಇನ್ನೊಂದು ಹುಡುಗಿಗೆ ತಾಳಿ ಕಟ್ಟೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ನಿಮ್ಮ ಜಾಗದಲ್ಲಿ ನಾನೇನಾದ್ರೂ ಇದ್ದು ನನ್ನ ಮಗಳಿಗೆ ಏನಾದ್ರೂ ಈ ತರ ಅವಮಾನ ಆಗಿದ್ದಿದ್ರೆ ತಾಳಿ ಕಟ್ಟೋದಕ್ಕೆ ಮದುವೆ ಗಂಡಿನ ಕೈಯೇ ಇರಬಾರ್ದು, ಹಾಗೆ ಮಾಡ್ತಾ ಇದ್ದೆ. ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಈಗ ನಿನಗೇನಾಗಬೇಕು? ಮದುವೆ ಗಂಡು ಕಳಸ ಗೆಸ್ಟ್ ಹೌಸಲ್ಲಿ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಈಗ ನೀವೇನು ಮಾಡ್ತೀರೋ ಯೋಚನೆ ಮಾಡಿ. ಅಂಕಲ್, ಚಿರು, ಅದು ಇಲ್ಲೇನು ಮಾಡ್ತಿದ್ದೀರಾ? ಬನ್ನಿ ಒಳಗೋಗೋಣ. ಸರಿ. ರೀ, ಅದು ಏನು? ಆ? ಅಮ್ಮ ಮಗಳು ಇಬ್ರು ತಿಪ್ಪರ್ ಲಾಗ ಹಾಕಿದ್ರು ಆ ಕುಡುಕ್ ನನ್ನ ಮಗನ ಮಾತ್ರ ನಾನು ಮದ್ವೆ ಕರಿಯಲ್ಲ. ರೀ, ಇರೋನೊಬ್ಬ ಮಗ. ಯಾವನೇ ಮಗ? ಒಂದಿನಾದ್ರೂ ಅವನು ಮಗನ ತರ ನಡ್ಕೊಂಡ. ಅಯೋಗ್ಯ, ಅದ್ಯಾವಳು ಕೈ ಕೊಟ್ರು ಅಂತ ನಮ್ ಕೈಗೆ ಚೊಂಬು ಕೊಟ್ಬಿಟ್ಟು ಹೋದ. ನಿಜ ಅಣ್ಣ, ಇವತ್ತೇನಾದ್ರೂ ಯಾಮಾರಿದ್ದಿದ್ರೆ ಅಂತ ಒಳ್ಳೆ ಸಂಬಂಧ ಮುರಿದು ಬಿದ್ದಿರೋದು. ನಮ್ಮ ರೂಪನ ಅದೃಷ್ಟ, ಅವ್ರು ಅದನ್ನ ದೊಡ್ಡದ್ ಮಾಡ್ಲಿಲ್ಲ. ಅದ್ರಲ್ಲಿ ಅಣ್ಣಂದೇನ್ ತಪ್ಪಿಲ್ಲ ಅಂತ ಸೌಂದರ್ಯ ಅವರೇ ಹೇಳಿದ್ರಲ್ವಾ? ಸಾಕು ನಿಮ್ಮ ಮಣ್ಣನ್ನ ವಹಿಸ್ಕೊಂಡ್ ಬಂದಿದ್ದು. ಮದುವೆ ಮನೆಯಲ್ಲಿ ತೂರಾಡ್ಕೊಂಡ್ ಬಂದು ನಮ್ಗಳ ಮಾನ ಮರ್ಯಾದೆ ಎಲ್ಲ ತೆಗಿಯೋದ್ ಬೇಕಾಗಿಲ್ಲ. ಅಲ್ಲ ಅಪ್ಪ, ಅವತ್ ಒಂದ್ ದಿವಸ ಕುಡ್ಕೊಂಡ್ ಬರ್ಬೇಡ ಅಂತ ನಾನೇ ಅಣ್ಣಂಗೆ ಹೇಳ್ತೀನಿ. ನಾಯಿ ಬಾಲ ಕೇಳುತ್ತಾ ಮಾತು? ಅಪ್ಪ 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 ಪ್ಲೀಸ್ ಅಪ್ಪ, ಅಮ್ಮ ಅಳ್ತಿದಾರ ಪೊಲೀಸ್ ಅಪ್ಪ. ನೀನು ಅವಳ ಜೊತೆ ಕೂತ್ಕೊಂಡು ಹೇಳು. ಅಪ್ಪ ನನ್ ಕೈ ಮುಗಿತೀನಪ್ಪ, ನನ್ ಬಂಗಾರ ಅಲ್ವಾ, ನನ್ ಚಿನ್ನ ಅಲ್ವಾ, ನನ್ ಮುದ್ದು ಅಲ್ವಾ. ಸಿಗಿಸಿ ಹೊಡಿಬೇಡ ಕಡೆ ನೀನು. ಅಪ್ಪ ನಿನ್ ಕಾಲ್ ಮುಗಿತೀನಪ್ಪ, ನನ್ ಚಿನ್ನ ಮರೀತಾನೆ, ನಿಂಗೆ ಕೂದ್ಬಿಟ್ಟಿ ಕೊಡ್ತೀನಿ, ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ. ನೋಡು, ಮನೆಯವರೆಲ್ಲ ಉಪವಾಸ ಕೂತ್ಕೋತೀವಿ ಅಷ್ಟೇ ಅಲ್ವೇನ ಅತ್ತೆ? ಲೇ, ಆ ಕುಡುಕನ್ಗೋಸ್ಕರ ನಾನು ಯಾಕೆ ಉಪವಾಸ ಮಾಡ್ಲಿ? ನಾನು ಅಮ್ಮ ಕೂತ್ಕೋತೀವಿ. ಧಿಕ್ಕಾರ ಧಿಕ್ಕಾರ, ಪೊಲೀಸ್ ಅಪ್ಪನಿಗೆ ಧಿಕ್ಕಾರ. ಅಣ್ಣ ಬೇಕೇ ಬೇಕು ಬೇಕೇ ಬೇಕು, ಅಣ್ಣ ಬೇಕೇ ಬೇಕು ಬೇಕೇ ಬೇಕು. ಆಯ್ತು ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.